ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ಟಿನ ತಿರುಳು. ಸರ್ವರಿಗೂ ತೆರಿಗೆ, ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು. ಪ್ರತಿ ತಿಂಗಳು ಬರ್ತ್ ಮಾಡ್ಕೊಳ್ಳಿ ತೆರಿಗೆಗಳ ಹೊರೆಯನ್ನ ಆಗ್ಲೇ ತಯಾರು ಮಾಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲ್ ಇರ್ಬೋದು, ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ದು ಈಗ 8 ಲಕ್ಷ ಕೋಟಿ, 824 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲೆಷ್ಟು ಅಂದ್ರೆ 54%. 54%. ಇನ್ನೆರಡು ವರ್ಷದ್ದು ಏನಾನ ಸೇರಿಸ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯನವ್ರದ್ದು 60%. ಹೆಂಗೂ ಕಮಿಷನ್ 60% ಹೊಡಿತಾವ್ರೆ. ಆ ಕಮಿಷನ್ಗೆ ಕರೆಕ್ಟಾಗಿ ಇವ್ರ ಶೇರುನು ಸಾಲನೂ ಕೂಡ ಇದೆ. ಅಂದ್ರೆ ಸಾಲ ಮಾಡಿ ಸರ್ಕಾರ ನಡ್ಸಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ, ನೀ ಹಾಕ್ಬೇಕು. ಯಾರೋ ಸಾಮಾನ್ಯ ಜನ ರೋಡ್ ಆಗಿರೋನು ಕೂಡ ಸಾಲ ಮಾಡಿ ತರಕಾರಿ ವ್ಯಾಪಾರ ಮಾಡೋನು ಕೂಡ ಮಾಡ್ತಾರೆ. ನೀನು ಏನೋ ಸ್ಪೆಷಲ್ಲು ನಾನು ಆದಾಯ ಮಾಡ್ತೀನಿ. ಅವ್ರು ಬಡ್ಜೆಟ್ ಹೇಳಿದ್ದಾರೆ, ಕರ್ನಾಟಕದ ಜನತೆಗಳಿಗೆ ಕನಸಿನ ರೆಕ್ಕೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಳೆದ ಬಡ್ಜೆಟ್ ಅಲ್ಲಿ ಎಲ್ಲರಿಗೂ ಕನಸಿನ ರೆಕ್ಕೆಗಳಂತೆ. ಇದೇನಾ ನಿಮ್ ಕನಸಿನ ರೆಕ್ಕೆಗಳು? ಸೋರಿಕೆ, ವಾಲ್ಮೀಕಿ ಹಗರಣದಲ್ಲಿ ಲೂಟಿ, ಆಸ್ಪತ್ರೆಗಳಲ್ಲಿ ಮೆಡಿಸನ್ ನಲ್ಲಿ ಲೂಟಿ, ಸೈಟ್ಗಳು ಮೂಡಾ ಸೈಟ್ ಲೂಟಿ. ಬಿರಿ ಲೂಟಿಯಲ್ಲೇ ಈ ಸರ್ಕಾರ ಕಳೆದೋಗಿದೆ. ಸ್ಕ್ಯಾಂಡಲ್ ಸರ್ಕಾರ ಇದು. ಒಂದು ರೀತಿ ಯೋಜನಾ ಗಾತ್ರ ಏನಿದೆ ಅದು ಬರ್ತಾ ಬರ್ತಾ ಕುಸಿತಾ ಇದೆ. ನಮ್ಮ GDP ಗ್ರೋತ್ ಏನಾಗಬೇಕಾಯಿತು ಅದು ಅಭಿವೃದ್ಧಿ ಮೇಲೆ ನಿಂತಿರೋದು. GDP ಗ್ರೋತ್ ಈಗ ಅಭಿವೃದ್ಧಿ ಕಳೆದ 3 ವರ್ಷದಿಂದನೂ ಕಾಂಗ್ರೆಸ್ MLAಗಳು ಹೇಳಿದ್ದಾರೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾಂಡ್ಲಿ ಮಣ್ಣು ಹಾಕಕ್ಕೂ ಯೋಗ್ಯತೆ ಇಲ್ಲ ರಸ್ತೆಗೆ ಅಂತೇಳಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿ ಇರ್ಬೋದು, ದಾವಣಗೆರೆ, ಬೇಕಾದಷ್ಟು ಕಾಂಗ್ರೆಸ್ MLAಗಳೇ ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಹೇಳಿದ್ದಾರೆ. ಕೆಲವರಂತೂ ರಾಮನಗರದ ಮೇಲೆ ಹೇಳಿದ್ದಾರೆ, ಈ ಸಿದ್ದರಾಮಯ್ಯ ಇದ್ರೆ ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ, DK ಶಿವಕುಮಾರ್ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಈ ಸರ್ಕಾರ ಇವತ್ತು ಬಡ್ಜೆಟನ್ನು ಮಣ್ಣೆ ಮಾಡಿ ಇದೊಂದು ಜನಪರವಾದಂಥ ಬಡ್ಜೆಟ್ ಆಗಬೇಕಾಯಿತು. ಆದರೆ ಜನರಿಗೆ ಮೋಸ ಮಾಡುವಂಥ ಬಡ್ಜೆಟ್ಟು. ವಿಶೇಷವಾಗಿ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ರೈತರಿಗೆ ನೀರಾವರಿ ಯೋಜನೆಗೆ ಕೃಷ್ಣೆಯ ಕಣ್ಣೀರು ಅಂತೇಳಿ ಅವಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಇವರೊಂದು ಪಾದಯಾತ್ರೆ ಎಲ್ಲ ಮಾಡಿದ್ರು. 50,000 ಕೋಟಿ ಕೊಡ್ತೀನಿ ಅಂದ್ರು. ಪ್ರತಿ ವರ್ಷ 10,000 ಅಂದ್ರು. ಈಗ ಇಡೀ ಬಡ್ಜೆಟ್ ಅಲ್ಲಿ ಕಾವೇರಿ, ತುಂಗೆ ಎಲ್ಲದಕ್ಕೂ ಸೇರಿ ಕೃಷ್ಣ ಎಲ್ಲ 8,000 ಕೋಟಿಯನ್ನ ಇಟ್ಟಿದ್ದಾರೆ. ನೀರಾವರಿಗೆ 8,000 ಕೋಟಿ. ಯಾಕೆ? DK ಶಿವಕುಮಾರ್ ನೀರಾವರಿ ಖಾತೆ ಇದ್ದಾರೆ ಅಂತನ, ಅಥವಾ ನೀರಾವರಿಗೆ ಅನ್ಯಾಯ ಮಾಡಬೇಕು ಅಂತ? ಉತ್ತರ ಕರ್ನಾಟಕಕ್ಕೆ ಗೋವಿಂದರಾವ್ ವರದಿ ಬಂತು, 43,000 ಕೋಟಿ ಇಡಬೇಕು ಅಂತ ಗೋವಿಂದರಾವ್ ವರದಿಯಲ್ಲಿ ಹೇಳಿದ್ದಾರೆ. ಪ್ರತಿ ವರ್ಷ 15,000 ಕೋಟಿ ಎಲ್ಲಿದೆ ನಿಮ್ಮ ಬಡ್ಜೆಟ್ ಅಲ್ಲಿ? ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡಿದ್ದೀರ. ಉತ್ತರ ಕರ್ನಾಟಕದಲ್ಲಿ ನೀವು 17 ಬಾರಿ ಬಡ್ಜೆಟ್ ಮಂಡಿಸಿದ ಮೇಲೂ ನಿಮ್ಮ ಹಿಂದುಳಿದ ತಾಲೂಕುಗಳು ಜಾಸ್ತಿ ಆಗಿದೆ. ಇವಾಗ ಗೋವಿಂದರಾವ್ ವರದಿ, ನಂಜುಂಡಪ್ಪ ವರದಿಗಿಂತ ಗೋವಿಂದರಾವ್ ವರದಿಯಲ್ಲಿ 42% ಜಾಸ್ತಿ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಹಾಳುಗೆಡುವುದವರು, ಕರ್ನಾಟಕವನ್ನ ಸಾಲಗಾರರ ಲಿಸ್ಟಲ್ಲಿ ಸೇರಿಸಿದವರು, ಕರ್ನಾಟಕದ ಜನತೆಗೆ ದ್ರೋಹ ಮಾಡಿದವರು. ಅದಕ್ಕೋಸ್ಕರ ಇವತ್ತು ಚೊಂಬಿನ ಮೆರವಣಿಗೆಯನ್ನ ನಾವು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ನಾವು ಮಾಡಿದಿರಿ. ಕರ್ನಾಟಕದ ಜನತೆಗೆ ಈ ಬಡ್ಜೆಟ್ ಅಲ್ಲಿ ಏನ್ ಕೊಟ್ಟವ್ರೆ ಅಂದ್ರೆ ಚೊಂಬು ಚೊಂಬು ಚೊಂಬು, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದ ಈ ಬಡ್ಜೆಟ್ ಏನಿದೆ ಇದು ಜನ ವಿರೋಧಿ ಬಡ್ಜೆಟ್ಟು. ಉಪ್ಪು ಖಾರ ಹುಳಿ ಏನೂ ಇಲ್ಲ ಇದರಲ್ಲಿ, ಏನೂ ಇಲ್ಲ, ಯಾರಿಗೂ ಒಳಿತಿಲ್ಲ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹಾಕುವಂತ ಮುಸ್ಲಿಮರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್, ಅವ್ರಿಗೆ ವೋಟ್ ಬ್ಯಾಂಕ್ ಏನಿದೆ ಆ ಮುಸ್ಲಿಮರು, ಅದಕ್ಕೆ ಹಣ ಕೊಟ್ಟಿದ್ದಾರೆ. ದಲಿತರ ಹಣವನ್ನ ನುಂಗಿದ್ದಾರೆ. ಹೋದ ಸರಿನೇ 43,000 ಕೋಟಿ,
43,000 ಕೋಟಿ. ಈ ಸರಿ ಸೇರ್ತಾರೆ 55,000 ಕೋಟಿ ಹೋಗ್ತದೆ. ಒಂದ್ ಕಡೆ ದಲಿತರ ಹಣವನ್ನ ತಗೊಂಡಿದ್ದೀರಾ, ಯಾಕೆ ಮುಸಲ್ಮಾನರ ಹಣವನ್ನ ಯಾಕೆ ತಗೊಂಡಿಲ್ಲ ನೀವು? ಅವರ ಇಲಾಖೆಯಲ್ಲಿರೋ ಹಣವನ್ನ ಗ್ಯಾರಂಟಿಗಳಿಗೆ ಯಾಕೆ ಡೈವರ್ಟ್ ಮಾಡಿಲ್ಲ? ದಲಿತರೇ ಬೇಕಾಗಿತ್ತಾ? ದಲಿತರ ಹಣನೇ ಬೇಕಾ ನಿಮ್ಗೆ? ಮುಸಲ್ಮಾನರ ಹಣವನ್ನ ಯಾಕೆ? ವಕ್ಫ್ ಬೋರ್ಡ್ ಇದೆಯಲ್ಲ ಆಸ್ತಿ 1 ಲಕ್ಷ ಎಕರೆ ಇದೆ, ಯಾಕೆ ಡೈವರ್ಟ್ ಮಾಡಿಲ್ಲ ನೀವು ಗ್ಯಾರಂಟಿಗೋಸ್ಕರ? ಅಂದ್ರೆ ಈ ಸರ್ಕಾರ ಓಟ್ಗೋಸ್ಕರ ಮಾಡಿರುವಂತ ಒಂದು ಬಡ್ಜೆಟ್ ಇದು. ಇದು ಅಳಸಲು ಬಡ್ಜೆಟ್. ಇದನ್ನ ನಾವು ತಿರಸ್ಕಾರ ಮಾಡಿದಿರಿ. ರಾಜ್ಯದ ಜನತೆ ಮುಂದೆ ಈ ಬಡ್ಜೆಟ್ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗ್ತೀರಿ. ಈ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸವನ್ನ ನಾವು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ MLAಗಳು ನಾವು ಹೋರಾಟವನ್ನ ಮುಂದುವರಿಸ್ತೀರಿ. ಈ ಸರ್ಕಾರ ತೊಲಗಬೇಕು, ಲೂಟಿಕೋರ ಸರ್ಕಾರ.